ಕಣ್ರಿ? ನಿಮ್ಮ ಸ್ನೇಹಿತ ಕಣ್ರಿ ಪರ್ಫಾರ್ಮ್ ಮಾಡ್ತಿರೋದು. ಇಷ್ಟೇನಾ ಸದ್ದು? ಕಮ್ ಆನ್, ಮೇಕ್ ಸಮ್ ನಾಯ್ಸ್. ಅವರ ಗೆಟಪ್ ಹೇಗಿರುತ್ತೆ ಅಂದ್ರೆ ಇನ್ನ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಊಹಿಸ್ಕೊಳ್ಳಿ. ಚಪ್ಪಾಳೆ ಬರ್ಲಿ, ಸದ್ದು ಬರ್ಲಿ, ವಿಸಿಲ್ ಬರ್ಲಿ ಅವ್ರಿಗೆ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಭಕ್ತ ಪ್ರಹ್ಲಾದ ಚಲನಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದಂಥ ಹಿರಣ್ಯಕಶಿಪುವಿನ ಪಾತ್ರ ನಿಮ್ಮ ಮುಂದೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ವಿಧಿ ಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಹಾಕಿ ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಆತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನೇ ಪಾದಗಳಲ್ಲಿ ತುಳಿದಟ್ಟ ಮಹಾ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಿದರೆ ಬೆಚ್ಚುವುದು ಭಾನು, ಕೈ ಎತ್ತಿದರೆ ನಡಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ನನ್ನ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದಾದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂಥ ದುರ್ವಿಧಿ, ಇದೆಂಥ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನೆದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತಂದಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಓ ನನ್ನ ಕುಲವೈರ್ಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೋ ಹರಿ, ವಂಚಕಿ, ಕವಡಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯ. ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ಪೌರುಷವಂತನೇ ನೀನಾಗಿದ್ದರೆ, ನನ್ನ ಹಾಗೆ ಗಂಡು ನೀನಾಗಿದ್ದರೆ ಬಾ, ಬಂದು ನನ್ನೆದುರು ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರಳುಗಳನ್ನು ಮಾಲೆಯಾಗಿಸಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಈ ಕ್ಷಣದಿಂದ ನೀನು ಈ ಅಂತೂ ನನ್ನ ಮಾವ ಶಕುನಿಯ ಸಲಹೆಯಂತೆ ದ್ವಾರಕಾ ಯಾತ್ರೆಯನ್ನು ಬೆಳೆಸಿದ್ದಕ್ಕೂ ನನ್ನ ಶ್ರಮ ಸಾರ್ಥಕವಾಯಿತು. ದ್ವಾರಕಾ ಯಾತ್ರೆಯು ಯಶಸ್ವಿಯೂ ಆಯಿತು. ಆ ಕೃಷ್ಣನು ನನ್ನ ಪಕ್ಷ ವಹಿಸದಿದ್ದರೇನು? ಮಾದ್ದಾರಿಯ ಬಲವುಳ್ಳ ನನ್ನ ಗುರು ಬಲಭದ್ರ ದೇವರು ಸಹಿತ ಇಡೀ ಯೋಲವ ಅಕ್ಷೋಹಿಣಿ ಸೈನ್ಯವೇ ಈಗ ನನ್ನ ಕೈವಶ. ಇಷ್ಟಾಯಿತಂದ ಮೇಲೆ ಆ ಪಾಂಡವರೊಡನೆ ಯುದ್ಧ ನಡೆಯುವುದು ಖಚಿತ. ಈ ಚಂದ್ರಕುಲ ಚಕ್ರೇಶ್ವರನು ಇಡೀ ಜಗತ್ತಿಗೆ ತನ್ನ ಬಲ ಮತ್ತು ಛಲವನ್ನು ತೋರ್ಪಡಿಸಲು ಸಾಕ್ಷಿಯಂತಿರುವುದು ಮುಂದಿನ ಕುರುಕ್ಷೇತ್ರ ಮಹಾಯುದ್ಧ. ಇಡೀ ಭರತಖಂಡದಲ್ಲಿ ಒಬ್ಬನೇ ಛಲವಂತನಲ್ಲ ಎಂದು ಸಾಧಿಸಲು ಹೊರಟಿರುವ ನಾನು ಆ ಪಾಂಡವರಿಗೆ
ಅರ್ಧ ರಾಜ್ಯ, ಅರ್ಧ ರಾಜ್ಯವಲ್ಲ, ಒಂದು ಸೂರ್ಯ ಮನೆಯಷ್ಟು ಜಾಗವನ್ನು ಕೊಡಲು ಸಾಧ್ಯವೇ ಇಲ್ಲ. ಛಲ ಛಲ ತೊಟ್ಟು ಮಾಡುವನು ಯುದ್ಧ. ಓ ನನ್ನ ದಾಯಾದಿಗಳಾದ ಪಾಂಡವರ ರುಂಡ ಮುಂಡಗಳನ್ನು ಚುಂಡಾಡಿ ರಣ ಚಂಡಿಗೌತಣ ನೀಡಿ ಅವರ ವಂಶವನ್ನೇ ನಿರ್ವಂಶಗೊಳಿಸದಿದ್ದರೆ ನಾನು ಕ್ಷತ್ರಿಯ ಕುಲದ ಒಂದು ಸಾರ್ವಭೌಮನೇ ಅಲ್ಲ. ಅದರಲ್ಲೂ ಓ ನನ್ನ ಕಡುವೈರಿ ಎಲವೋ ಬಡ್ಡ ಭೀಮ, ಆ ನಿನ್ನ ಗಜಗಾತ್ರದ ಒಡಲನ್ನು ನನ್ನ ಉಕ್ಕಿನ ಕಡೆಯಿಂದ ಚಚ್ಚಿ ನಿನ್ನ ಕರಳುಗಳನ್ನು ಕಿತ್ತು ರಣಚಂಡಿಗಾಹುತಿ ನೀಡದೆ ಹೋದಲ್ಲಿ ನಾನು ದುರ್ಯೋಧನನೇ ಅಲ್ಲ. ಸಮಸ್ತ ಸಾಮ್ರಾಜ್ಯಕ್ಕೆ ನಾನೊಬ್ಬನೇ ಅಧಿಪತಿ. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ಈ ಕೌರವೇಶ್ವರನ ಅಧೀನದಲ್ಲಿಯೇ ಇರಬೇಕು. ಮತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾಗಿರುವ ಆ ಮಣಿಮುಕುಟ ಎಂದೆಂದಿಗೂ ಈ ಕೌರವೇಶ್ವರನ ಮಸ್ತಕವನ್ನು ಅಲಂಕರಿಸಿರಬೇಕು. ಇದಕ್ಕೆ ಯಾರಾದರೂ ಅಡ್ಡಿಪಡಿಸಿದರೆ ಅವರ ರುಂಡ ಮುಂಡಗಳನ್ನು ಚಂಡಾಡಿ ಬಿಡುವನು. ಇನ್ನು ಮುಂದೆ ಇಡೀ ಭರತ ಖಂಡದಲ್ಲಿ ಈ ಕುರು ಸಾರ್ವಭೌಮನ ವಿಜಯ ಪತಾಕೆಯ ಹಾರಾಟ, ಆ ಪಾಂಡವರ ಆರ್ತನಾದದ ಚೀರಾಟ ಇಡೀ ಭರತ ಖಂಡಕ್ಕೆ ನಾನೊಬ್ಬನೇ ಚಕ್ರೇಶ್ವರ. ಸರ್ ದಯವಿಟ್ಟು ವೇದಿಕೆ ಮೇಲೇನೆ ಇರಿ. ಅವರ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ನನಗೆ ಏನ್ ಅನಿಸಿತ್ತಪ್ಪ ಅಂದ್ರೆ ಸೇಮ್ ನಾಟಕದಲ್ಲೇ ಪರ್ಫಾರ್ಮ್ ಮಾಡ್ತಾರಲ್ಲ ಅದೇ ತರ ಇತ್ತು. ಸಾಕಷ್ಟು ಐ ಥಿಂಕ್ ವಿ ಹ್ಯಾವ್ ಟು ಗಿವ್ ಹಿಮ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಚಪ್ಪಾಳೆ ಸದ್ದು ಬಿಸಿಲು ಮೂರು ಬರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಚಪ್ಪಾಳೆಯೊಂದಿಗೆ ಅವ್ರನ್ನ ಕಳಿಸ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ